ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ ರಿಟೆನ್ಷನ್ಸ್ ಬಗ್ಗೆ ಮಾತಾಡೋಣ. 5 ಟೈಮ್ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಈ ಸಲ ಏನ್ ಇಟ್ಕೊಂಡಿದ್ದಾರೆ IPL 2025 ಅಲ್ಲಿ? ಏನಾದ್ರು ಸರ್ಪ್ರೈಸ್ ಪ್ಯಾಕೇಜ್ ಏನಾದ್ರು ಇಟ್ಕೊಂಡಿದಾರಾ ಅಥವಾ ಸ್ಟ್ರಾಂಗ್ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಂಡಿದಾರಾ ಅಂತ ಬನ್ನಿ ನೋಡೋಣ. ಇವರ ರಿಟೆನ್ಷನ್ ಅಲ್ಲಿ ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿಲ್ಲದೆ ಇದ್ರೆ ಯಾರ್ಯಾರನ್ನೆಲ್ಲ ರಿಟೈನ್ ಮಾಡಿದ್ದಾರೆ ಅಂತ ಫಸ್ಟ್ ಗೆ ನೋಡಿದರೆ 5 ಮೆಂಬರ್ಸ್ ರಿಟೈನ್ ಮಾಡಿದ್ದಾರೆ. ಅದು ಕೂಡ 5ಕ್ಕೂ 5 ಸೂಪರ್ ಸ್ಟಾರ್ ಗಳನ್ನೇ ಅವರು ರಿಟೈನ್ ಮಾಡಿದ್ದಾರೆ. ಫಸ್ಟ್ ಗೆ ಜಸ್ಪ್ರೀತ್ ಬುಮ್ರಾ ವೆಲ್ ಡಿಸರ್ವಿಂಗ್ 18 crore ಕೊಟ್ಟು ರಿಟರ್ನ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ಆ, ಇಷ್ಟು ಸೀಸನ್ ಗಳಲ್ಲಿ ಬುಮ್ರಾ ಎಲ್ಲೋ ಒಂದ್ ಕಡೆ ಅಂಡರ್ ಪೇಡ್ ಆಗಿದ್ರು, ಅವರಿಗೆ ಸಿಗುವಂತ ಅಮೌಂಟ್ ಸಿಕ್ತಿಲ್ಲ. ಅವ್ರು ಆಪ್ಷನ್ ಬಂದಿದ್ರೆ 20 ಕೋಟಿಗಿಂತ ಜಾಸ್ತಿ ಹೋಗ್ತಿದ್ರು. ಯಾಕೆ ಆಪ್ಷನ್ ಬರ್ತಿಲ್ಲ ಅಂತ ಸುಮಾರು ಸಲ ಕ್ವಶನ್ ಗಳೆಲ್ಲ ಫ್ಯಾನ್ಸ್ ಮಾಡ್ತಾ ಇದ್ರು. ಬಟ್ ಈ ಸಲ ಅವ್ರಿಗೆ ಅವರ ತಕ್ಕ ಪ್ರೈಸ್ ಟ್ಯಾಗ್ ಕೊಟ್ಟಿದೆ. ಬಟ್ ಸ್ಟಿಲ್ 18 crore ಅವರ ಕೊಡ್ತಿರೋ ಪರ್ಫಾರ್ಮೆನ್ಸ್ ಗೆ 18 crore ಕೂಡ ಕಡಿಮೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಇವರು ಇರೋ ಫಾರ್ಮ್ ಗೆ 20+ ಹೋಗ್ಬೇಕಿತ್ತು. ಇನ್ ಕೇಸ್ ಆಪ್ಷನ್ ಬಂದಿದ್ರೆ ಪಕ್ಕ 20+ ಹೋಗ್ತಿದ್ರು. ಸೊ ಅದಕ್ಕೆ 18 crore ಕೊಟ್ಟು ಮಾಸ್ಟರ್ ಸ್ಟ್ರೋಕ್ ಮಾಡಿ ಉಳ್ಸ್ಕೊಂಡಿದ್ದಾರೆ. 2 ಕೋಟಿ ಯಾರು ಸೇವ್ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಇನ್ನು ಸೆಕೆಂಡ್ ರಿಟೆನ್ಷನ್ ಆಗಿ ಇವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು 16.35 crores ಗೆ ರಿಟರ್ನ್ ಆಗಿದ್ದಾರೆ. ಥರ್ಡ್ ರಿಟೆನ್ಷನ್ ಆಗಿ ರೆಸ್ಪೆಕ್ಟಿವ್ಲಿ ಸೂರ್ಯಕುಮಾರ್ ಯಾದವ್ 16.35, ಇವರಿಗೆ 16.35 ಈಚ್ ಕೊಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇನ್ನು ಫೋರ್ತ್ ರಿಟೆನ್ಷನ್ ನೋಡೋದಾದ್ರೆ ರೋಹಿತ್ ಶರ್ಮಾ ಅವರು, ಫಾರ್ಮರ್ ಮುಂಬೈ ಕ್ಯಾಪ್ಟನ್, ಇವರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 16.30. ಸೊ ಇಲ್ಲಿ 4 ಜನಕ್ಕೆ 15+ crore ಕೊಟ್ಟು ರಿಟರ್ನ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. And ಹಾಗೆ ಫೈನಲಿ ತಿಲಕ್ ವರ್ಮಾ ಅವರಿಗೆ 8 crore ಕೊಟ್ಟು ರಿಟರ್ನ್ ಮಾಡಿದ್ದಾರೆ. ಇವ್ರದ್ದು ಬಡ್ಜೆಟ್ ತುಂಬಾನೇ ಅಂದ್ರೆ ತುಂಬಾನೇ ಕಡಿಮೆ ಉಳಿದಿದೆ. ಉಳಿದಿರೋ ಬಡ್ಜೆಟ್ ಅಲ್ಲೇ ಇವರು ಎಷ್ಟು ಮಾಡ್ಬೇಕು, ಇನ್ನು 13 ಮೆಂಬರ್ಸ್ ನ ತಗೊಳ್ಬೇಕು. ಮಿನಿಮಮ್ ಸ್ಕ್ವಾಡ್ ಸೈಜ್ 18 ಅಂದ್ರೆ 13 ಮೆಂಬರ್ಸ್ ನ ತಗೊಳ್ಬೇಕು ರಿಮೈನಿಂಗ್ ಪರ್ಸ್ ಅಲ್ಲಿ. ಹಾಗೂ ಒಂದು RTM ಕೂಡ ಅವೈಲೇಬಲ್ ಇದೆ. ಆ RTM ಯಾರಿಗ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಹೇಗಿದೆ ಸೂಪರ್ ಸ್ಟಾರ್ ರಿಟೆನ್ಷನ್? ನೋ ಡೌಟ್. ಬ್ಯಾಟಿಂಗ್ ಯೂನಿಟ್ ತುಂಬಾನೇ ಸ್ಟ್ರಾಂಗ್ ಇದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಮತ್ತೆ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಈ 4 ಮೈನ್ ಪಿಲ್ಲರ್ಸ್ ಇದ್ದಾರೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಅಲ್ಲಿ. ಹಾಗೂ ಬೌಲಿಂಗ್ ಅಲ್ಲಿ ಬುಮ್ರಾ ಅವರು ಇದ್ದಾರೆ. ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂತ ಹೇಳಿಲ್ಲ. ಎಲ್ಲ ಟೀಮ್ಸ್ ಕಂಪೇರ್ ಮಾಡಿದ್ರೆ ಇವರದು ನಂಬರ್ 1 ರಿಟೆನ್ಷನ್ ಅಂತಾನೆ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ಬ್ಯಾಟಿಂಗ್ ಅಂಡ್ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಟೀಮ್ ಕಾಂಬಿನೇಷನ್ ಅಲ್ಲೇ ತುಂಬಾನೇ ಚೆನ್ನಾಗಿ ರಿಟೈನ್ ಮಾಡಿದ್ದಾರೆ. ಅಂಡ್ ನಾವೆಲ್ಲ ನಮ್ಗೆಲ್ಲ ಏನ್ ಅನಿಸ್ತು ಅಂದ್ರೆ ರೋಹಿತ್ ಶರ್ಮಾ ಅವರು ಟೀಮ್ ಬಿಡ್ಬೋದು ನೆಕ್ಸ್ಟ್ ಇಯರ್ ಗೆ. ಸೊ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಬಿಟ್ಟು ನೆಕ್ಸ್ಟ್ ಹೈದರಾಬಾದ್ ಕ್ಯಾಪ್ಟನ್ ಆಗ್ಬೋದು ಅಥವಾ RCB ಕ್ಯಾಪ್ಟನ್ ಆಗ್ಬೋದು ಅಂತೆಲ್ಲ ನಾವೆಲ್ಲ ಫ್ಯಾನ್ಸ್ ಅನ್ಕೊಳ್ತಿದ್ವಿ. ಬಟ್ ಆತರ ಅವ್ರು ಆಗ್ಲಿಕ್ಕೆ ಬಿಡ್ಲಿಲ್ಲ. ಮುಂಬೈ ಇಂಡಿಯನ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದಾರೆ. ಒಟ್ಟಿನಲ್ಲಿ ರಿಟೆನ್ಷನ್ ಚೆನ್ನಾಗಿದೆ. ಸೊ ಓವರ್ ಆಲ್ ಕೋರ್ ಟೀಮ್ ನ ರಿಟೈನ್ ಮಾಡಿದ್ದಾರೆ. ಸೊ ನಂಬರ್ 1 ಬೌಲರ್ ಬುಮ್ರಾ, ನಂಬರ್ 1 T20 ಬ್ಯಾಟ್ಸ್ಮನ್ ಸೂರ್ಯ, ಕ್ಯಾಪ್ಟನ್ ಆಫ್ ಇಂಡಿಯಾ ಸೂರ್ಯ, ನಂಬರ್ 1 ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ, ನಂಬರ್ 1 T20 ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಆಗ್ಲಿ, ಮತ್ತೆ ನಂಬರ್ 1 ಎಮರ್ಜಿಂಗ್ ಪ್ಲೇಯರ್ ತಿಲಕ್ ವರ್ಮಾ. ಸೊ ಓವರ್ ಆಲ್ ಈ ಕೋರ್ ಟೀಮ್ ತುಂಬಾ ರಿಟೈನ್ ಮಾಡಿದ್ದಾರೆ. ಟೀಮ್ ತುಂಬಾ ಸ್ಟ್ರಾಂಗ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಇದೆ. ರೋಹಿತ್ ಶರ್ಮಾ ಓಪನಿಂಗ್, ಮಿಡಲ್ ಆರ್ಡರ್ ಸೂರ್ಯ ಮತ್ತೆ ತಿಲಕ್ ಆಡ್ತಾರೆ. ಇನ್ನ 2 ಪ್ಲೇಯರ್ಸ್ ಫಿಟ್ ಮಾಡ್ತಾರೆ. ಆಲ್ರೌಂಡರ್ ಇದೆ, ಫಿನಿಶರಿಗೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ನಂಬರ್ 1 ಬೌಲರ್ ಬುಮ್ರಾ ಇದ್ದಾರೆ. ಸೊ ಓವರ್ ಆಲ್ ಇದು ಕಮ್ಮಿ ಪೋಸ್ಟ್ ಇದೆ, 45 ಕೋಟಿ ಉಳಿದಿದೆ ಅವ್ರ ಹತ್ರ. ಸೊ ಈ 45 ಕೋಟಿಯಲ್ಲಿ ಐ ಥಿಂಕ್ ದೇ ಕ್ಯಾನ್ ಗೆಟ್ ಬೆಸ್ಟ್ ಆಫ್ ದ ಪ್ಲೇಯರ್ಸ್. ಸೊ ಇವ್ರಿಗೆ ರಿಮೈನಿಂಗ್ 45 crores ಅಲ್ಲಿ ಇವರು ಒಂದು ವಿಕೆಟ್ ಕೀಪರ್ ನ ತಗೊಳ್ಬೇಕಾಗುತ್ತೆ. ಆಮೇಲೆ ಒಬ್ಬ ಕ್ವಾಲಿಟಿ ಸ್ಪಿನ್ನರ್ ನ ತಗೊಳ್ಬೇಕಾಗುತ್ತೆ. ಹಾಗೂ ಅದ್ರ ಜೊತೆಗೆ ಒಬ್ಬ ಫಾರಿನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಏನಿದೆ ಇವ್ರದ್ದು ಟ್ರೆಡಿಷನ್ ನೋಡ್ತಾ ಬಂದ್ರೆ ಮುಂಚೆ ಪೊಲಾರ್ಡ್ ಅವ್ರು ಇರ್ತಿದ್ರು. ಆ, ಈ ಅದಾದ್ಮೇಲೆ ಟಿಮ್ ಡೇವಿಡ್ ಅವ್ರು ಬಂದ್ರು ಆ ಜಾಗಕ್ಕೆ. ಈ ಸಲ ಯಾರು ಬರ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ಟಿಮ್ ಡೇವಿಡ್ ಅವ್ರನ್ನೇ ಅವ್ರು ವಾಪಸ್ ತಗೊಳ್ತಾರ? ಅಷ್ಟು ಬಜೆಟ್ ಇದೆಯಾ RTM ಮಾಡೋಕೆ? ಗೊತ್ತಿಲ್ಲ. ಅಂಡ್ ಇವನ್ ವಿಕೆಟ್ ಕೀಪಿಂಗ್ ಅಲ್ಲಿ ಕೂಡ ಇಶಾನ್ ಕಿಶನ್ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. RTM ಅಲ್ಲಿ ಏನಾದ್ರು ಅವ್ರು ವಾಪಸ್ ಸಿಗ್ತಾರೆ? ಯಾಕಂದ್ರೆ ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ ಅವರು ಎಕ್ಸ್ಪೆನ್ಸಿವ್ ಇಂಡಿಯನ್ ಪ್ಲೇಯರ್ ಆಗ್ಬಿಟ್ಟಿದ್ರು. ಈ ಸಲ ಅವರು ಆತರ ಆದ್ರೆ ಇವ್ರದ್ದು ಬಜೆಟ್ ವೈಪ್ ಔಟ್ ಆಗುತ್ತೆ ಟೋಟಲ್ ಆಗಿ. ಹಾಗೂ ಬೇರೆ ಪ್ಲೇಯರ್ಸ್ ನ ತಗೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ದ ಕ್ವಶನ್ ಈಸ್, ಇಶಾನ್ ಕಿಶನ್ ಅವರೆಲ್ಲ ವಾಪಸ್ ಬರ್ಬೋದಾ? ಇಶಾನ್ ಕಿಶನ್, ಟಿಮ್ ಡೇವಿಡ್ ಅವ್ರ ಇವನ್ ಡೆವಾಲ್ಡ್ ಬ್ರೇವಿಸ್ ಅವ್ರು ಕೂಡ ಇದಾರೆ ಆಸ್ ಅ ಚಾಯ್ಸ್. ಇನ್ನು ಔಟ್ಸೈಡ್ ಚಾಯ್ಸ್ ನೋಡೋದಾದ್ರೆ ಮಾರ್ಕಸ್ ಸ್ಟಾಯ್ನಿಸ್ ಅವರು ಇದಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಇದಾರೆ. ಮುಂಬೈಗೆ ಅವ್ರು ಆಡಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಇನ್ನು ವಿಕೆಟ್ ಕೀಪಿಂಗ್ ಅಲ್ಲಿ KL ರಾಹುಲ್, ಪಂತ್ ಎಲ್ಲ ಇವರ ಬಜೆಟಿಗೆ ಸಾಕಾಗಲ್ಲ ಅಂತ
ಕಾಣುತ್ತೆ. ಸೊ ಅವ್ರಿಗಿಂತ ಸ್ವಲ್ಪ ಆ ಕೆಳಗಿರೋ ಲೆವೆಲ್ಗೆ ಇರುವಂತಹ ಒಬ್ಬ ವಿಕೆಟ್ ಕೀಪರ್ ನ ಇವರು ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು. ಇನ್ ಕೇಸ್ ಇಶಾನ್ ಕಿಶನ್ ಅವರು ಇವರ ಕೈಗೆ ಸಿಗಲಿಲ್ಲ ಅಂದ್ರೆ ಏನ್ ಅನ್ಸ್ಬೋದು? ಇಶಾನ್ ಕಿಶನ್ ಅವರು ಇವ್ರಿಗೆ ಸಿಗ್ತಾರಾ RTM ಮಾಡುವಷ್ಟು ಬೆಲೆಗೆ? ಗೊತ್ತಿಲ್ಲ, ಒಂದು ಹಂತಕ್ಕೆ ಟ್ರೈ ಮಾಡ್ಬೋದು. ಬಟ್ ಫಸ್ಟ್ ಆಫ್ ಆಲ್ ಅವ್ರು ಯಾರಿಗೆ ಆ ಟೀಮ್ ಯೂಸ್ ಮಾಡ್ತೇವೆ ಅದು ನಮ್ಗೆ ಗೊತ್ತಿಲ್ಲ. ಒಂದು ಟೀಮ್ ಡೇವಿಡ್ ಅವ್ರಿಗೆ ಯೂಸ್ ಮಾಡ್ಬೋದಾ, ಇಶಾನ್ ಕಿಶನ್ ಅವ್ರಿಗೆ ಯೂಸ್ ಮಾಡ್ಬೋದಾ ಅಂತ ಅದು ನಮ್ಗೆ ಕ್ಲಾರಿಫಿಕೇಶನ್ ಇಲ್ಲ. ನನ್ಗನ್ಸೋ ಪ್ರಕಾರ ಟೀಮ್ ಡೇವಿಡ್ ಅವರಿಗೆ ಆ ಟೀಮ್ ಯೂಸ್ ಮಾಡುದು, ಇಶಾನ್ ಕಿಶನ್ ಅವರಿಗೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ಟ್ರೈ ಮಾಡ್ಬೋದು. ಇಲ್ಲ ಅಂದ್ರೆ ಬೇರೆ ಫಾರಿನ್ ಪ್ಲೇಯರ್ಸ್ ಅವ್ರಿಗೆ ಇವಾಗ್ಲೇ ಸ್ಕೌಟ್ ಮಾಡಿ ಇಟ್ಟಿರ್ಬೋದು. ಬಟ್ ನಂಗೆ ಗೊತ್ತಿಲ್ಲ. ಟಿಮ್ ಡೇವಿಡ್ ಅವರನ್ನ ಹೇಗಾರು ಮಾಡಿ ಬೈ ಬ್ಯಾಕ್ ಮಾಡ್ಲಿಕ್ಕೆ ನೋಡ್ಬೋದು. ಬಟ್ ಇಶಾನ್ ಕಿಶನ್ ಅವರ ಮೇಲೆ ಟು ಸರ್ಟನ್ ಅಮೌಂಟ್ ಟ್ರೈ ಮಾಡ್ಬೋದು. ಸೊ ನನ್ನ ಸೈಡ್ ಇರ್ಬೇಕಂದ್ರೆ ಡೆಫಿನೆಟ್ ಆಗಿ ಇಶಾನ್ ಕಿಶನ್ ಹೋಗಲ್ಲ. ಸೊ ಯಾಕಂದ್ರೆ ವಿಕೆಟ್ ಕೀಪರ್ಸ್ ತುಂಬಾ ಅವೈಲೇಬಿಲಿಟಿ ಇದ್ದಾರೆ ಆಪ್ಷನ್ ಅಲ್ಲಿ. ಡಿಕಾಕ್ ಇದ್ದಾರೆ, XMI ಪ್ಲೇಯರ್, ಡಿಕಾಕ್ ನ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ. ಸೊ RTM ಬೇಸ್ ಬಂದ್ರೆ ಐ ಥಿಂಕ್ ನನ್ನ ತಲೆಯಲ್ಲಿ 8 ಪ್ಲೇಯರ್ಸ್ ಇದ್ದಾರೆ ಇವಾಗ. ಒಂದು ಟಿಮ್ ಡೇವಿಡ್, ಇನ್ನೊಂದು ಜೆರಾಲ್ಡ್ ಕಾಟ್ಸಿ, ಸೌತ್ ಆಫ್ರಿಕನ್ ಪ್ಲೇಯರ್. ಸೊ ತುಂಬಾ ಇಂಪ್ರೆಸಿವ್ ಆಗಿದ್ದಾರೆ. ಈ T20 ಸೀರೀಸ್ ಸೌತ್ ಆಫ್ರಿಕಾ ಹೋಗ್ತಿದೆ. ಸೊ ಹೋದ್ ಮ್ಯಾಚ್ ಬ್ಯಾಟಿಂಗ್ ಇಂದ ಮ್ಯಾಚ್ ನ ಗೆಲ್ಲಿಸಿದ್ದಾರೆ. ಸೊ ನನ್ನ ಪ್ರಕಾರ ಈ ಎರಡು ಪ್ಲೇಸ್ ಅಲ್ಲಿ ಯಾವ್ದಾದ್ರು ಒಂದು RTM ಹೋಗುವ ಚಾನ್ಸಸ್ ಇದೆ, ಐದರ್ ಟಿಮ್ ಡೇವಿಡ್ ಆರ್ ಜೆರಾಲ್ಡ್ ಕಾಟ್ಸಿ. ತುಷಾರ್ ಅವರನ್ನು ರಿಟರ್ನ್ ಮಾಡ್ಬೋದಾ, ಅಂದ್ರೆ ಆ ಟೀಮ್ ಯೂಸ್ ಮಾಡ್ಬೋದಾ? ಬಿಕಾಸ್ ಐ ಅವರ ಥಿಂಕ್ ಆಕ್ಷನ್ ತುಷಾರ್ ತುಂಬಾ ಹ್ಮ್ ಇನ್ ಕೇಸ್ ತುಷಾರ್ ಕಮ್ಮಿ ಪ್ರೈಸ್ ಗೆ ಹೋದ್ರೆ RTM ಆಗೋ ಚಾನ್ಸಸ್ ಇದೆ, ಬಿಕಾಸ್ ಈಸ್ ಆಲ್ಸೋ ಸಚ್ ಎ ಗುಡ್ ಬೌಲರ್. ಬಟ್ ನಂಗೆ ಮೈನ್ ಪ್ರಿಫರೆನ್ಸ್ ಹೋಗ್ಬೇಕಂತ ಹೇಳಿದ್ರೆ ಟಿಮ್ ಡೇವಿಡ್ ವಿಲ್ ಬಿ ದ ಫಸ್ಟ್ ಪ್ರಿಫರೆನ್ಸ್. ಟಿಮ್ ಡೇವಿಡ್ ಏನಾದ್ರು ಬಡ್ಜೆಟ್ ಜಾಸ್ತಿ ಆದ್ರೆ ಡೆಫಿನೆಟ್ಲಿ ಅವ್ರು RTM ಮಾಡಾನೆ ಅದೊಂದು ಬೌಲರ್ ನ RTM ಮಾಡ್ತಾರೆ. ಸೊ ತುಷಾರನೂ ಇರ್ಬೋದು, ಗೆರಾಲ್ಡು ಇರ್ಬೋದು. ಬಟ್ ನನ್ನ ಪ್ರಕಾರ ಗೆರಾಲ್ಡ್ ನ ಮಾಡ್ಬೋದು, ಯಾಕಂದ್ರೆ ಆ, ಒಳ್ಳೆ ಪೇಸ್ ಇದೆ, ಯಂಗ್ಸ್ಟರ್ ಬೇರೆ. ಐ ಥಿಂಕ್ ಸೂಟ್ ಫಾರ್ ದಟ್ ರೋಲ್, ಬಿಕಾಸ್ ಪ್ರೀವಿಯಸ್ ಸೀಸನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಂದ್ ಸೀಸನ್ ಒಂದ್ ಪ್ಲೇಯರ್ ಬಗ್ಗೆ ಹೇಳಕ್ ಆಗಲ್ಲ. ಸೊ ಹಿ ಟು ಪ್ಲೇ ರಿಮೂವ್ IPL ಸೀಸನ್ಸ್ ಆ ಎಕ್ಸ್ಪೀರಿಯನ್ಸ್ ಗೋಸ್ಕರ. ಇವರಿಗೆ ಮತ್ತೊಂದು ಆಪ್ಷನ್ ಇದೆ, ಯಾಕಂದ್ರೆ ಅನ್ಕ್ಯಾಪ್ ಪ್ಲೇಯರ್ಸ್ ಮೇಲೆ ಕೂಡ ಇದ್ದಾರೆ ಇವ್ರದ್ದು. ಆ ಕೋರ್ ಕೂಡ ಚೆನ್ನಾಗಿತ್ತು ಕಳೆದ ಸೀಸನ್ಸ್ ಅಲ್ಲಿ, ಲೈಕ್ ಆಕಾಶ್ ಮಧ್ವಾಲ್, ನೇಹಾಲ್ ವಧೇರಾ ಅಂತ ಪ್ಲೇಯರ್ಸ್ ಕೂಡ ಇದ್ದಾರೆ. ಅವ್ರ ಇನ್ ಕೇಸ್ ಏನಾದ್ರು ಹೈ ಪ್ರೈಸ್ ಹೋದ್ರೆ, ಇವರ ಪ್ಲಾನ್ ಅಲ್ಲಿ ಏನಾದ್ರು ಇದ್ರೆ ಖಂಡಿತವಾಗ ಅವ್ರನ್ನೇ RTM ಮಾಡೋ ಚಾನ್ಸಸ್ ಇದೆ. ಅವ್ರ ಇನ್ ಕೇಸ್ ಲೋ ಪ್ರೈಸಸ್ ಗೆ ಸೋಲ್ಡ್ ಆದ್ರೆ ಇವರೇ ಅಮೌಂಟ್ ಕೊಟ್ಟು ತಗೊಳ್ಬಹುದು. ಬಟ್ ಅವರು ಅಂತ ಪ್ರಾಮಿಸಿಂಗ್ ಟ್ಯಾಲೆಂಟ್ಸ್ ಫಾರ್ ಫ್ಯೂಚರ್ಸ್, ಅವ್ರನ್ನ ಪಕ್ಕ ಇವ್ರು ವಾಪಸ್ ಕರ್ಕೊಳ್ಳೋಂತ ಪ್ಲಾನ್ ಅಂತೂ ಇದ್ದೇ ಇರ್ತಾರೆ ಅಂತ ಹೇಳ್ತೀನಿ. ಇನ್ನೇನಾದ್ರು ಇದೆಯಾ? ಇನ್ನೇನಿಲ್ಲ. ಮೈನ್ ಆಗಿ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಈ ಸೀಸನ್ ಅಲ್ಲಿ ಸ್ಪಿನ್ನರ್ಸ್ ಮೇಲೆ ಟಾರ್ಗೆಟ್ ಮಾಡ್ಬೇಕು. ಯಾಕಂದ್ರೆ ಲಾಸ್ಟ್ 3 ಇಯರ್ಸ್ ಅವ್ರು ಫುಲ್ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಸಮನ್ ಲೈಕ್ ಮುಜೀಬ್ ಅವರನ್ನು ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ನೂರ್ ಅಹಮದ್ ಅವ್ರು ಇದ್ದಾರೆ. ಇಲ್ಲಾಂದ್ರೆ ಯಾರಾದ್ರೂ ಒಬ್ಬ ಒಳ್ಳೆ ಇಂಡಿಯನ್ ಸ್ಪಿನ್ನರ್ಸ್ ನ ಟ್ರೈ ಮಾಡ್ಬೋದು. ಯಾಕಂದ್ರೆ ಅವ್ರದ್ದು ಸ್ಪಿನ್ ಅಟ್ಯಾಕ್ ತುಂಬಾನೇ ವೀಕ್ ಇದೆ. ಸೊ ಸ್ಪಿನ್ ಅಟ್ಯಾಕ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಮತ್ತೆ ಪರವಾಗಿಲ್ಲ. ಪೇಸ್ ಬಾಲಿಂಗ್ ಅಟ್ಯಾಕ್ ಹೇಗಾರ ಅವರು ಮ್ಯಾನೇಜ್ ಮಾಡಿದ್ರೆ ಒಂದು ಒಳ್ಳೆ ಸ್ಪಿನ್ನರ್ ಅನ್ನು ಅವರು ಪಿಕ್ ಮಾಡ್ಲಿಕ್ಕೆ ನೋಡ್ಬೇಕು. ಇಂಡಿಯನ್ ಅವರು ಓವರ್ಸೀಸ್ ಅಂದ್ರೆ ಮುಜೀಬ್ ಇದ್ದಾರೆ, ನೂರ್ ಅಹಮದ್ ಅವ್ರು ಇದ್ದಾರೆ, ಇನ್ ಕೆಲವರಲ್ಲಿ ಇದ್ದಾರೆ. ಬಟ್ ಹಸರಂಗ್ ಅವ್ರು ಇದ್ದಾರೆ. ಸುಮಾರು ಆಪ್ಷನ್ಸ್ ಇದೆ, ಟ್ರೈ ಮಾಡೋದು. ಬಟ್ ಅವರ ಪ್ಲಾನ್ ಮೇಲೆ ಡಿಪೆಂಡ್ ಆಗ್ತದೆ. ಇಸ್ ದೇರ್ ಎನಿಥಿಂಗ್ ಎಂಡ್? ಓಕೆ, ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು, ಮುಂಬೈ ಇಂಡಿಯನ್ಸ್ ಅವರ ರಿಟೆನ್ಷನ್. ನಿಮ್ಗೆ ಯಾರು ಮುಂಬೈ ಇಂಡಿಯನ್ಸ್ ಹೋಗ್ಬೇಕು ಅಂತ ಅನ್ಸ್ತಿದೆ ಅವ್ರ ನೇಮ್ ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.